ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಹೇಳ್ತಾ, ಸೊ ಯಾರೆಲ್ಲ ಇವಾಗಿನ ಪ್ರೋಮೋ ಮತ್ತು ಸ್ವಲ್ಪ ಎಪಿಸೋಡ್ ನೋಡಿದ್ರಿ, ಸೊ ಪ್ರೋಮೋ ಬಗ್ಗೆ ಮಾತಾಡೋದಾದರೆ ನನಗೆ ನಿಜವಾಗ್ಲೂ ತುಂಬ ಬೇಜಾರಾಯಿತು. ತುಂಬ ಅಂದರೆ ತುಂಬ ಬೇಜಾರಾಯಿತು. ಆ ಗಿಲ್ಲಿ ಅವರ ಒಂದು ಮಾತಿದೆಯಲ್ಲ, ಸೊ ವಿನ್ ಆಗಿಲ್ಲ ಅಂದರೆ ವಿನ್ ಅಂತ ಒಂದು ಪದ ನನ್ನ ಹಣೆಬರದಲ್ಲಿ ಬರಲೇ ಇಲ್ಲ ಅನ್ನೋ ಒಂದು ಫೀಲ್ ಹೇಳಿದ್ರಲ್ಲ. ಸೊ ರನ್ನರ್ ಅಪ್ ಯಾವಾಗ ನೋಡಿದ್ರು ರನ್ನರ್ ಅಪ್ ಅಂತ ಇದ್ದ ಗಿಲ್ಲಿ ಔಟ್ಸೈಡಲ್ಲಿ ಅವರಿಗೆ ಫ್ಯಾನ್ ಫಾಲೋವಿಂಗ್ ಇದೆ, ಎಲ್ಲ ಇದೆ. ಈ ಬಿಗ್ ಬಾಸ್ ಅವರು ಅಥವಾ ಕಿಚ್ಚ ಸುದೀಪ್ ಅವರು ಅಥವಾ ನಮ್ಮ ಕಲರ್ಸ್ ಕನ್ನಡದವರು ಏನಾದರೂ ಗೋಲ್ಮಾಲ್ ಮಾಡಿದರೆ ನಮ್ಮ ಗಿಲ್ಲಿಯವರನ್ನು ಹೊರತುಪಡಿಸಿ ಬೇರೆ ಯಾರನ್ನಾದರೂ ವಿನ್ ಮಾಡಿಸಿದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ನಮ್ಮ ಗಿಲ್ಲಿಯವರ ಕಡೆಗೆ, ಅಂದರೆ ಹೆಂಗೆ ಹೇಳೋದು ಅಂದರೆ, ನಮ್ಮ ಇವಾಗ ಕರ್ನಾಟಕದ ಜನತೆಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ ಆಲ್ಮೋಸ್ಟು ಗಿಲ್ಲಿಯವರು ವಿನ್ನರ್ ಅಂತ. ಬಟ್ ಒಳಗಿರುವ ಗಿಲ್ಲಿಗೆ ಗೊತ್ತಿಲ್ಲ ನಮ್ಮ ಗಿಲ್ಲಿಯೇ ವಿನ್ನರ್ ಅಂತ. ಸೊ ತುಂಬ ಬೇಜಾರಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಗಿಲ್ಲಿಯವರ ಮಾತುಗಳು ಒಳಗಿಂದ ಅವರಿಗೆ ಆ ಒಂದು ಫೀಲ್ ಬರ್ತಾ ಇರೋದಾಗಿರ್ಬೋದು. ಸೊ ನೋಡಿ ಹೆಂಗಾಗ್ತಾ ಇದೆ ಅಂದರೆ, ಕರ್ನಾಟಕದಲ್ಲಿ ತುಂಬ ಕೋಟಿ ಜನ ಅವರ ಫ್ಯಾನ್ ಫಾಲೋವಿಂಗ್ ಇದ್ದಾರೆ, ಕೋಟಿ ಜನ ಅವರನ್ನು ಇಷ್ಟಪಡ್ತಾ ಇದ್ದಾರೆ. ಬಟ್ ಒಳಗಡೆ ಅವರಿಗೆ ಏನೂ ಗೊತ್ತಿಲ್ಲ, ಏನೂ ಐಡಿಯಾ ಇಲ್ಲ. ನೀವು ನೋಡಿರ್ಬೋದು ಎಪಿಸೋಡು, ಮೊನ್ನೆ ಅಷ್ಟೇ ಹೊರಗೆ ಫ್ಲೆಕ್ಸ್ ಆಗಿರ್ಬೋದು, ಹೊರಗಿನ ಅಭಿಮಾನಿಗಳ ಒಂದು ಫೋಟೋಸ್ಗಳನ್ನು, ಒಂದು ಫ್ಲೆಕ್ಸ್ಗಳನ್ನು ಒಳಗೆ ಟಿ ವಿಯಲ್ಲಿ ತೋರಿಸಿದರು. ನಾನು ನಿನ್ನೆ ಪ್ರೋಮೋ ಬಗ್ಗೆ ಮಾತಾಡ್ತಾ ಇಲ್ಲ, ಒಳಗೆ ಒಂದು ಟಿ ವಿ ಹಾಕಿಬಿಟ್ಟು ರಕ್ಷಿತ್ ಅವ್ರದ್ದು ಮತ್ತು ಗಿಲ್ಲಿ ಅವ್ರದ್ದನ್ನು ತೋರಿಸಿಲ್ಲ, ಬೇರೆಯವ್ರದ್ದು ತೋರಿಸಿದರು. ಸೊ ಕಲರ್ಸ್ ಕನ್ನಡ ದಯವಿಟ್ಟು ಇನ್ನಾದರೂ ಬಿಟ್ಟು ಬಿಡಿ ಈ ನಮ್ಮ ರಕ್ಷಿತಾ ಅವರನ್ನು, ಗಿಲ್ಲಿಯನ್ನು ಟಾರ್ಗೆಟ್ ಮಾಡೋದು ದಯವಿಟ್ಟು ಪ್ಲೀಸ್. ಯಾಕಂದರೆ ಗಿಲ್ಲಿ ಹಾಗೂ ನಿಮ್ಮ ಒಂದು ಟಿ ಆರ್ ಪಿಗೆ ಗಿಲ್ಲಿ ರಕ್ಷಿತಾ ಅವರು ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ದಯವಿಟ್ಟು ಈಗೂ ಬಿಟ್ಬಿಡಿ ಪ್ಲೀಸ್. ಈಗೋವನ್ನು ನೀವು ಮುಂದೆ ಇಟ್ಕೊಂಡು ನಮ್ಮ ರಕ್ಷಿತಾ ಅವರನ್ನು ಮತ್ತು ಗಿಲ್ಲಿ ಅವರನ್ನು ತುಂಬ ನೋಯಿಸಿದ್ರಿ, ಸೀಸನ್ ಫುಲ್ ನೋಯಿಸಿದ್ರಿ. ಸೊ ದಯವಿಟ್ಟು ಅದನ್ನು ಒಂದು ಬಿಟ್ಟು ದಯವಿಟ್ಟು ಒಂದು ಹಾನೆಸ್ಟಾಗಿ ಒಂದು ಹೆಲ್ತಿಯಾಗಿ ಆಟ ಆಡಿ ಅಂತ ಹೇಳ್ತಾನೆ. ಸೊ ನೋಡಬೇಕಿದೆ ಪ್ರೋಮೋ ಅಥವಾ ಒಂದು ಎಪಿಸೋಡನ್ನು ನೋಡ್ತಾ ಇರುವಾಗ ನನಗೆ ಗಿಲ್ಲಿಯವರನ್ನು ನೋಡುವಾಗ ತುಂಬ ಖುಷಿ ಆಗ್ತಾ ಇದೆ. ರಕ್ಷಿತಾ ಅವರು ಕೂಡ ಮುಗ್ಧತೆಯಿಂದ ನಮ್ಮ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಹೇಳ್ತಾ, ಸೊ ಅವಾಗವಾಗ ಸಣ್ಣ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೇನೆ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.